ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಸಮಾಜ ಸೇವಕರು ಆದಂತಹ ಸೈಯದ್ ಇಲಿಯಾಸ್ ರವರು. ಅವರು ಕೂಡ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ಕಾರ. ಸೈಯದ್ ಇಲಿಯಾಸ್ ಅವರೇ, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾರಾಯ್ತಾರೆ ಎಂಪಿ? ನಮ್ಮ ಡಿ ಕೆ ಸುರೇಶ್, ನಮ್ಮ ನಾಯಕರ ಮೆಚ್ಚಿನ ನಾಯಕ ಡಿ ಕೆ ಸುರೇಶ್ ಹೊರಗೆ ಗೆಲ್ತಾರೆ. 1 ಲಕ್ಷ ಮತದಿಂದ ಹೆಚ್ಚು ಗೆಲ್ತಾರೆ ಅವರು. ಡಿ ಕೆ ಸುರೇಶ್ ಅವರು ಗೆಲ್ಬೇಕಾದ್ರೆ ಯಾವ ಮಾನದಂಡ ಆಧಾರದ ಮೇಲೆ ಗೆಲ್ತಾರೆ? ಹಲವಾರು ಅಭಿವೃದ್ಧಿ ಕೆಲಸ ಮಾಡವ್ರೆ, ಮತ್ತೆ ಬಸ್ ಶೆಲ್ಟರ್ ಕೆಲಸ ಮಾಡವ್ರೆ, ನಮ್ದು ಅಲ್ಪಸಂಖ್ಯಾತರು ಇದು ಮಾಡವ್ರೆ, ಕೈಗಾರಿಕೆ ಕೆಲಸ ಮಾಡ್ತಾರೆ ನೋಡಿ. ದಾಖಲಾತಿ ಜೊತೆ ಕೆಲಸ ಮಾತಾಡ್ತೀನಿ, ಸುಳ್ಳು ಹೇಳಲ್ಲ ನಾವು. 200 ಚಿಲ್ಲರೆ ಜನಗೆ 15 ಜನಗೆ ಇದು ಬಿಡುಗಡೆ ಮಾಡವ್ರೆ ನೋಡಿ. ದಾಖಲಾತಿ ಹೋಗ್ಬಿಡಿ ಫಸ್ಟ್ ನೀವು, ಆಮೇಲೆ ಮಾತಾಡಿ. ಎಷ್ಟು ಹಣವನ್ನ ಬಿಡುಗಡೆ ಮಾಡವ್ರೆ ನಿಮ್ಮ ಸಮುದಾಯಕ್ಕೆ? 1,14,00,000 ಬಿಡುಗಡೆ ಮಾಡವ್ರೆ. 1,16,00,000 ಬಿಡುಗಡೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯ, ಕೆಲವರು ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಇದ್ದೀರಾ? 100% ನಮ್ದು ಧರ್ಮಗುರು ಎಲ್ಲ ಹೇಳವ್ರೆ. ಅದಕ್ಕೆ ಮತ ಮಾಡಿ, ಎಲ್ಲ ಅದಾಗಿದೆ, ತೀರ್ಮಾನ ಮಾಡಿದ್ರು ನಾವು ಎಲ್ಲ ಒಂದೇ ಇದು ಮಾಡಬೇಕು. ಯಾವತ್ತೂ ಇದೆ ಬೇರೆ ಇದು ಭೇದ ಭಾವ ಇಲ್ಲ, ಅದೇ ಮತ ಮಾಡಿದ್ರೆ 100% ಮಾಡಿದೆ. ಒಳ್ಳೆ ವ್ಯಕ್ತಿ ಅಂತ ಅಂದ್ರೆ ಮುಸ್ಲಿಂ ಸಮುದಾಯ ಸಹಕಾರ ನೀಡ್ತದೆ ಅಂತಕ್ಕಂಥ ಕೇಳ್ಪಟ್ಟಿದ್ದೀವಿ. ಆದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರು, ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ರವರು ಬಿಜೆಪಿ ಅಭ್ಯರ್ಥಿಯಾಗಿದ್ರೆ ಅವರು ಒಳ್ಳೆಯವರು ಕೂಡ. ಅವ್ರು ಯಾಕೆ ನಿಮ್ಮ ಬೆಂಬಲ ವ್ಯಕ್ತಪಡಿಸೋದಿಲ್ಲ? ಅವರು ವೇದರು ಇದ್ದಾರೆ, ಆಸ್ಪತ್ರೆಯಲ್ಲಿ ಒಳ್ಳೆಯದು, ಅದು ಬೇರೆ ವಿಷಯ. ಯಾವತ್ತು 10 ವರ್ಷ ಅಂದ್ರೆ ಯಾರಿದ್ದು ಇಲ್ಲಿ? ಇದು ನಮ್ಮ ಡಿ ಕೆ ಸುರೇಶ್ ನಾಯಕ. ಅವರೇ ಹೋರಾಟ ಮಾಡಿ ಎಲ್ಲ ಮಾಡಿ ಇವಾಗ ಬಂದೆ ಚುನಾವಣೆಗೆ ನಿಲ್ಕೊಳ್ತೀನಿ ಗೆದ್ಬಿಡ್ತೀನಿ ಅಂದರೆ ಹೆಂಗೆ ಗೆದ್ದಾಗ್ತದೆ? ಅದು ಹೆಂಗೆ ನಾವು ಅವಕಾಶ ಮಾಡಿಕೊಡ್ಬೇಕು? ಅದಲ್ಲ, ತಪ್ಪು. ಯಾವತ್ತು ಸಾರ್ವಜನಿಕ ಕೆಲಸ ಮಾಡಬೇಕು, ಬಡವ್ರ ಜೊತೆಲಿರಬೇಕು, ರೈತರ ಜೊತೆಲಿರಬೇಕು. ಯಾರಂದರೆ ಡಿ ಕೆ ಸುರೇಶ್ ಒಂದೇ, ಬೇರೆ ಯಾರು ಬಂದು ಕಷ್ಟ ಕಾಲದಲ್ಲಿ, ಕರೋನಾ ಕಾಲದಲ್ಲಿ ಯಾರು ಬಂದರು ಮನೆ ಆಚೆ ಕಡೆ? ನಮ್ಮ ಇವರು ಶಾಸಕರದ್ದು ಕುಮಾರಸ್ವಾಮಿ ಮನೆ ಆಚೆ ಕಡೆ ಬಂದಿಲ್ಲ ನಾವು. ಇದು ಕೆಲಸಕ್ಕೆ ನಾವು ಹೋಗಿ ಬಿಡುಗಡೆ ಮಾಡೋಕ್ಕೋದ್ರೆ ಅವ್ರ ಟೈಮ್ ಇಲ್ಲ, ಟೈಮ್ ಇಲ್ಲ, ನಮಗೆ ಬ್ಯುಸಿ ಇದೆ ಅಂತ ಹೇಳಿದ್ರು ನೋಡಿ. ಇದೇ ಕೆಲಸಕ್ಕೆ ನಮ್ಮದು ಅಭಿವೃದ್ಧಿ ಕರ್ನಾಟಕ ಅಲ್ಪಸಂಖ್ಯಾ ನಿಗಮ ಮಂಡಳಿಗೆ ಬಿಡುಗಡೆ ದುಡ್ಡು ಮಾಡಿದ್ದು ಅವರೇ, ಡಿ ಕೆ ಸುರೇಶ್ ಅವರೇ. ಹೋರಾಟ ಮಾಡಿ ತುಂಬ ಇದು ಮಾಡಿದ್ರು ಅವರು. 210 ಜನಕ್ಕೆ ಬಿಡುಗಡೆ ಆಯಿತು, ಕಾಸು ಅನುಕೂಲ ಆಯಿತು. ಕರೋನಾ ಕಾಲಕ್ಕೆ ತುಂಬ ಕಷ್ಟ ಇತ್ತು, ಇದಕ್ಕೆ ತುಂಬ ನೋವಲ್ಲಿದ್ದರು. ಅವಾಗ ಬಿಡುಗಡೆ ಆಯಿತು, ಎಲ್ಲ ಅವ್ರಿಗೆ ಇದು ಮಾಡ್ತಾರೆ. 24 ಗಂಟೆ ಕೆಲಸ ಮಾಡ್ತಾರೆ ಸಾರ್ವಜನಿಕ. ಏನು ಕೆಲಸ ಇದೆ ಇದು ಇರಲಿ, ಜೊತೆಲಿ ಇರ್ತಾರೆ, ಬಡವ್ರ ಜೊತೆಲಿ ಇರ್ತಾರೆ ಯಾವತ್ತೂ. ಇಲಿಯಾಸ್ ಅವರೇ, ಮುಸ್ಲಿಂ ಸಮುದಾಯ ಬಿಜೆಪಿನ ಯಾಕೆ ವಿರೋಧ ಮಾಡ್ತೀರಿ? ಏನಂದರೆ ಅವ್ರದ್ದು ಸರಿಯಾಗಿಲ್ಲ. ಏನಂದರೆ ಬುದ್ಧಿ ಅವ್ರದ್ದು ಕೆಲಸ ಸರಿಯಾಗಿ. ಲಾಂಗ್ ಟೈಮ್ ಬ್ರಿಟಿಷ್ ಏಜೆಂಟ್ಸ್ ಇದ್ದು ನಾವು. ಆ ಕಾಲದಿಂದ ಬ್ರಿಟಿಷ್ ಏಜೆಂಟ್ಸ್ ಅವರು ನಮಗೆ ಯಾವತ್ತೂ ಇದು ಕೊಟ್ಟಿಲ್ಲ. ಸುಮ್ಮನೆ ಭೇದ ಭಾವ, ಹಿಂದೂ ಮುಸ್ಲಿಂ ಜಗಳ ಮಾಡೋದು, ಅದು ಮಾಡೋದು, ಇದು ಸರಿಯಾಗಿಲ್ಲ ಸರ್. ಮುಸ್ಲಿಂ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆಗಳು ಕೊಡ್ತಾ ಇದ್ರಲ್ಲ ಸೆಂಟ್ರಲ್ ಇಂದ, ಅದ್ಯಾಕೆ ನೀವು ಸಂಪೂರ್ಣವಾಗಿ ಬಿಜೆಪಿನ ವಿರೋಧವನ್ನ ಮಾಡ್ತೀರಿ? ಏನು ಕೊಟ್ಟಿದ್ರು ಸರ್ ಹೇಳಿ? 1 2 ಹೇಳಿ, ಯಾವತ್ತು ಕೊಟ್ಟಿದ್ರು ಹೇಳಿ? ಕೆಲವು ಯೋಜನೆಗಳು, ಕೆಲವು ಸಾಲ ಸೌಲಭ್ಯಗಳು ಎಲ್ಲ ನೀಡವ್ರೆ. ಸರ್, ರೈತರು ಇವಾಗ ಬೀದಿ ಓಡಾಟ ಮಾಡ್ತಾರೆ. ರೈತರಿಗೆ ಏನು ಮಾಡವ್ರೆ? ಇವತ್ತು ಕಷ್ಟ ಇಲ್ಲಿದ್ದಾರೆ ರೈತರು, ಎಲ್ಲ ಬೀದಿ ಓಡಾಟ ಮಾಡ್ತಾರೆ. ರೈತರು ಇದು ಮಾಡ್ತಾರೆ. ನಮ್ಮ ಸರ್ಕಾರ ಬಂದ ತಕ್ಷಣ ರೈತ ಸಾಲ ಮನ್ನಾ ಮಾಡ್ತಾರೆ ಫಸ್ಟ್. ಬಿಜೆಪಿ ಸಂಪೂರ್ಣವಾಗಿ ನೀವು ತಿರಸ್ಕಾರ ಮಾಡ್ತೀರಾ? ಅದು ಬಿಜೆಪಿಯಿಂದ ಅವ್ರ ಬುದ್ಧಿ ಬೇರೆ. ಅವರು ಒಂಥರ ಭೇದ ಭಾವತನದ್ದು, ಹಿಂದೂ ಮುಸ್ಲಿಂ ಮಸೀದಿ ಮತ್ತು ಝಟ್ಕಾ ಕಟ್ಟು ಅದು ಕಟ್ಟು ಹೇಳ್ತಾರೆ. ಅದು ಎಲ್ಲ ಸರಿಯಾಗಿಲ್ಲ. ಅದು ಮನುಷ್ಯತ್ವ ಇಲ್ಲ. ಅದು ನಾವು ಹುಟ್ಟಿದ್ದು ಮಣ್ಣಿನ ಮಗ ಅದ, ಒಂದು ಹುಟ್ಟಿಡ್ಬೇಕು. ನಾವು ಹಿಂದೂಸ್ತಾನಿದ್ವಿ, ಒಂಥರ ಒಂದು ಮುಸ್ಲಿಮ್ಸ್, ಹಿಂದೂ ಮುಸ್ಲಿಂ ಅಂದರೆ ಒಂದು ಗಂಗಾ ಜುಮ್ನಾ ತಹಜೀಬ್ ಅಂತ ಇದ್ದು, ನಮಗೆ ನಿಮಗೆ ಎಲ್ಲ ಪ್ರೇಮ ಆಯಿತು. ಇವತ್ತು ಎಲ್ಲ ಅವರು ವಿಷ ಆಗ್ತಾರೆ ಅಂದಲ್ಲಿ. ಮುಸ್ಲಿಂ ಸಮುದಾಯ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎಷ್ಟು ಮತದಾರಿದ್ದಾರೆ? 2,54,000 ಇದೆ ಸರ್. ಮುಸ್ಲಿಂ ಸಮುದಾಯದ ಮತದಾರರು ಎಷ್ಟು? 28,000 ಇದೆ ಸರ್. 28,000. ಇಷ್ಟು ಮತಗಳಲ್ಲಿ 28,000 ಮತಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಮತಗಳು ಹೋಗ್ಬೋದು? 25,000 ಮೇಲೆ ಹೋಗ್ತಾರೆ ಸರ್. 25,000 ಮೇಲೆ ಹೋದ್ರೆ ಒಂದೇ. ಬಿಜೆಪಿಗೆ ಎಷ್ಟು ಹೋಗ್ಬೋದು? ಏನು ಹೋಗಲ್ಲ, 1 ಓಟು ಕೊಡಲ್ಲ ಸರ್. 1 ಓಟು ಹೋಗುದು? ಯಾರು 1 ಓಟು ಕೊಡಲ್ಲ.
ಈಗ ಬಿಜೆಪಿ ಅಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಬಿಜೆಪಿಯ ಲೀಡರ್ಗಳು ಯಾರು ಇಲ್ಲ ಯಾರಿಲ್ಲ ಸರ್. ಇರೇಜ್ ಅವರೇ, ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಕಾರಣವೇ ಏನು? ತುಂಬಾ ಇದೆ ಸರ್. ಅಭಿವೃದ್ಧಿ ಇದೆ ಕೆಳಗಡೆ. ನಮ್ದು 5 ಮುಂದೆ ಗ್ಯಾರಂಟಿ ಕೊಟ್ಟರು ನಮ್ಮ ಸರ್ಕಾರ, ಕನ್ನಡ ಸರ್ಕಾರ, ಸಿದ್ದರಾಮಯ್ಯ ಮತ್ತೆ ನಮ್ಮ ಹೆಚ್ಚು ನಾಯಕ ಡಿಪ್ಟಿ CM DK ಸಾಹೇಬರು ಮತ್ತೆ ಎಲ್ಲ ಹೋರಾಟ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರು ಹೆಣ್ಮಕ್ಳಿಗೆ ಎಲ್ಲ ಗೃಹಲಕ್ಷ್ಮಿ ಎಲ್ಲ ಕೊಟ್ಟರು, ಉಚಿತ ಕೊಟ್ಟರು, ಪವರ್ ಇದ್ದಿದೆ, ಬಸ್ಸಲ್ಲಿ ಹೋರಾಟ ಮಾಡ್ತಿದ್ದಾರೆ, BMTC ಎಲ್ಲ ಹೋರಾಟ ಮಾಡ್ತಾರೆ. ಅದೆಲ್ಲ ಇದಾಗಿದೆ, ಅನುಕೂಲ ಆಗಿದೆ. ಹೇಳಂಗೆ ನಡೆದಿದೆ. ಅವರು ಗ್ಯಾರಂಟಿ ಕೊಟ್ಟವ್ರೆ. ಅವ್ರ ಗ್ಯಾರಂಟಿ ಏನಿದೆ 15 ಲಕ್ಷ ಕೊಟ್ಟೇ ಇಲ್ಲ, ಎಲ್ಲ ಕಾಯ್ತಾ ಇದ್ದಾರೆ ಇವಾಗ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ JDS ನ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಿದ್ರು. ಆವತ್ತು ಕಾಲದಲ್ಲಿ ಸ್ವಲ್ಪ ಹಾಗೆ ಇದು ಇತ್ತು. ಅವ್ರು ಬಂದು ಮೈಂಡ್ ಚೇಂಜ್ ಮಾಡಿದ್ರು. BJP ಬರಬಾರ್ದು, ನಮಗೆ ಮತ ಮಾಡಿ, ನಿಮ್ಗೆ ಸರ್ಕ್ಯುಲರ್ ಅಂತ ಇದು ಗೂಬೆ ಕೂತ್ಬಿಟ್ರು ಎಲ್ಲರಿಗೆ, ಮುಸ್ಲಿಮ್ಸ್ಗೆ. ಅವು ಮತ ಮಾಡಿಬಿಟ್ರು ಪಾಪ ಹಲವಾರು ಜನ. ಈಗೂ ಕೂಡ ಚನ್ನಪಟ್ಟಣದ ಮಾಜಿ ಶಾಸಕರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರಾದಂತಹ CP ಯೋಗೇಶ್ವರ್ ಅವ್ರ ಬಗ್ಗೆ ಸಾಕಷ್ಟು ಮುಸ್ಲಿಂ ವಲಯದಲ್ಲಿ ಒಲವಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ಅವರು ಹೋಗು BJPಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರು ಗೌರವ ಕೊಡಲ್ಲ. ಇಲ್ಲಿ ನಮ್ಮ ಜೊತೆಲಿದ್ರೆ ಒಳ್ಳೆ ಇತ್ತು. ಇವತ್ತು ಈ ಪಕ್ಷ, ಅವತ್ತು ಆ ಪಕ್ಷ, ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಗೌರವ ಕೊಡಲ್ಲ. ಮುಂದಿನ ದಿನಗಳಲ್ಲಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಬಂದ್ರೆ ನಿಮ್ಮ ನಿಲುವೇನು? ಬರಲ್ಲ ಸರ್, ಅವರು ಅಲ್ಲೇ ಇದ್ದಾರೆ, ಬರಲ್ಲ. ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ಮಗಳು ಬಂದು ಹೋರಾಟ ಮಾಡ್ತಾರೆ ನಮ್ಮ ನಾಯಕರ ಹತ್ರ, ಅಧ್ಯಕ್ಷರ ಹತ್ರ, ಡಿಪ್ಟಿ CM ಹತ್ರ ಬಂದು ನಾನು ಸೇರ್ಕೊಬೇಡ ಆಗ್ತೀನಿ ಅಂತ. ಅವ್ರೊಂದು ಮಾತು ಹೇಳಿದ್ರು, ನಾಡು ಅಪ್ಪ ಇಂದ ಮಗಳಿಗೆ ಬೇರೆ ಮಾಡಲ್ಲ ನಾವು. ಅದು ಒಂದು ಮಾತು, ಮುಖ್ಯ ಮಾತು. ಯಾವತ್ತು ನೋಡಿ ಆ ಥರ ಇರಬೇಕು ಮನುಷ್ಯ ಇದ್ರೆ. ಈ ಥರ ರಾಜಕೀಯ ಮಾಡಿದ್ರೆ ಇರಲಿಲ್ಲ. ಅವ್ರ ಸ್ವಾರ್ಥಕ್ಕೋಸ್ಕರ BJPಗೆ ಹೋಗಿರೋ ಸರ್. ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕೈ ಹಿಡಿದ್ರಿ. ಅದೇ ಮುಸ್ಲಿಂ ಸಮುದಾಯ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರ ಕೈ ಹಿಡಿದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಚುನಾವಣೆ ಈಗ ಕೆಲವು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ಮುಸ್ಲಿಂ ಮತಗಳನ್ನ ನಂಬ್ಕೊಂಡು ನಾವು ರಾಜಕೀಯ ಮಾಡ್ತಾ ಇಲ್ಲ, ಅವ್ರ ಮತಗಳು ಅನಿವಾರ್ಯವಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಅವ್ರು ಬಂದರು, ಫಸ್ಟ್ ಕೈ ಮುಗಿದ್ರು ಎಲ್ಲ ಮುಸ್ಲಿಮ್ಗೆ. ಇವಾಗ ಅಲ್ಲಿ ಸೇರ್ಕೊಂಡ್ಬಿಟ್ಟು ಹೇಳ್ತಾರೆ ಮುಸ್ಲಿಂ ಮತ ಬೇಡ, ಮುಸ್ಲಿಂ ಬೇಡ ಅಂತ. ಮುಂದೆ ಇದನ್ನಲ್ಲಿ ಬುದ್ಧಿ ತೋರಿಸ್ತೀನಿ. ಇವಾಗ 5-6 ದಿವಸ ಇದೆಲ್ಲ, ಎಲ್ಲ ತೋರಿಸ್ತಾರೆ ಬುದ್ಧಿ ಅವ್ರಿಗೆ. ಗ್ಯಾರಂಟಿ ಯೋಜನೆಗಳು ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ರದ್ದಾಗ್ತವೆ ಅಂತಕ್ಕಂಥದ್ದು ಕೂಡ ಗಂಭೀರವಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಯಾವ ಕಾರಣಕ್ಕಿಲ್ಲ ಸರ್. ಕೊಟ್ಟಿದ್ದು ಬಂದು ಕೊಟ್ಟಿದ್ದಾರೆ, ಎಲ್ಲ ಬರ್ತಾ ಇದೆ, ಎಲ್ಲ ಅನುಕೂಲ ಆಗ್ತದೆ. ಕರ್ನಾಟಕ 6 ಕೋಟಿ ಜನಗೆ ಎಲ್ಲ ಅನುಕೂಲ ಆಗ್ತದೆ. ಮನೆಗೆ ಬರ್ತಾ ಇದೆ, ನಿಮ್ಮ ಮನೆಗೆ ಬರ್ತದೆ, ನಮ್ಮ ಮನೆಗೆಲ್ಲ ಅದು ಬರ್ತದೆ. ಉಚಿತ ಬಿಲ್ ಬರ್ತಾಯಿಲ್ಲ, 0 ಬ್ಯಾಲೆನ್ಸ್ ಇದ್ಬದೆ, ₹1 ಬರ್ತಾ ಇಲ್ಲ, ಎಲ್ಲ ಅನುಕೂಲ ಆಗ್ತದೆ. ನಮ್ಮ ತಾಯಂದ್ರಿಗೆ ಇದಕ್ಕೆ ಬಸ್ಸಲ್ಲಿ ಹೋರಾಟ ಮಾಡ್ತಾರೆ, ಅದು ಅತ್ತೆ ಮನೆಗೆ ಹೋಗ್ತಾರೆ, ಅಮ್ಮನ ಮನೆಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಅನುಕೂಲ ಆಗಿದೆ, ಏನಿಲ್ಲ. ಮತ್ತೆ ಇನ್ನೊಂದು ಏನಾಗಲಿ ಅದು ಗ್ಯಾರಂಟಿ ರದ್ದಾಗಲ್ಲ ಸರ್. ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲಿಸ್ತದೆ ಅಂತ ಹೇಳ್ತಾ ಇದ್ದೀರಿ ನೀವು. ಹೌದು. ಆದ್ರೂ ಕೂಡ ಬಿಜೆಪಿಯಲ್ಲಿ ಕೆಲವು ಮುಖಂಡರುಗಳು, ಮುಸ್ಲಿಂ ಮುಖಂಡರುಗಳು ಅವರೇ, ಅವರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಒಂದು 4-5 ಜನ ಇರೋದು ಅಷ್ಟೇ, ಬೇರೆ ಯಾರಿಲ್ಲ. ಅಲ್ಲಿ ಏನು ನಡ್ತದೆ ಏನಿಲ್ಲ, ಅವ್ರದ್ದು ನಡ್ತಾ ಇಲ್ಲ. ಅದು ಅವ್ರಿಗೆ ಬೀದಿ ಪಾಲ್ ಮಾಡಿದ್ದಾರೆ, ಪಕ್ಕ ನಿಲ್ಲಿಸ್ತಿದ್ದಾರೆ ಅವ್ರಿಗೆ. ಯಾರು? BJP ನಾಯಕರು. ನಮ್ಮ ಮುಸ್ಲಿಂ ಏನು ಮಾಡ್ತಾರೆ? ಏನಿಲ್ಲ, ಅದಕ್ಕೆ ಏನಿಲ್ಲ. ಅವ್ರಿಗೆಲ್ಲ ಪಕ್ಕ ಕೂತ್ಕೊಳ್ತಾರಲ್ಲ, ಏನಿಲ್ಲ ಅಲ್ಲಿ. ಅವ್ರೇನು ಪಾತ್ರ ಏನಿಲ್ಲ ಅಲ್ಲಿ. ತೀರ್ಮಾನ ಮಾಡೋದು ಬೇರೆಯವರು. ಪ್ರತಿ ಮುಸ್ಲಿಂ ಸಮುದಾಯದ ಪ್ರತಿ ಮನೆಗಳ ಬಳಿ ಹೋದಾಗ ನೀವು ಯಾವ ರೀತಿಯ ಮತವನ್ನ ಯಾಚನೆ ಮಾಡ್ತಾ ಇದ್ದೀರಿ? ನಾವು ಮತ ಹಾಕಿರ್ತಾರದು ಗ್ಯಾರಂಟಿ ಬಗ್ಗೆ. ಫಸ್ಟ್ ಗ್ಯಾರಂಟಿ ಇದೆ, ನಮ್ಮ 5 ಗ್ಯಾರಂಟಿ ಇದೆ. 5 ಗ್ಯಾರಂಟಿ ಮಾಡ್ತೀವಿ. ತಿರ್ಗಾ ಮುಂದೆ 5 ಗ್ಯಾರಂಟಿ ಇದೆ. ಅದು ಮೇಲೆ ಇದು ಮಾಡ್ತಿದ್ದೆ, ನಾವು ಕೇಳ್ತಿದ್ವಿ ಗ್ಯಾರಂಟಿ ಮೇಲೆ. ನಾವು ಈಗ ಕೊಡ್ತೀನಿ ಗ್ಯಾರಂಟಿ ಇದ್ರೆ ನಡ್ತೀನಿ ಮೇಲೆ ಕೊಡ್ತಾರೆ. ವೀಕ್ಷಕರಿಗೆ ಒಂದು ಮಾತು ಹೇಳ್ತೇನೆ. ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮದಲ್ಲಿ ಕೇವಲ ಗಣ್ಯರು, ಮುಖಂಡರು, ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು ಮಾತ್ರ ಸೀಮಿತವಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಸಂಗ್ರಾಮ ಟಿವಿಯಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಮಾಜ ಸೇವಕರನ್ನ ಸೈಯದ್ ಇಲಿಯಾಸ್ ಅವ್ರನ್ನ ಕರೆಸಿ ಇವತ್ತು ಅವರ ಮನದಾಳದನ, ಅವರ ಹಲವಾರು ವಿಚಾರಗಳನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಅವರು ಕೂಡ ಅವರಿಗೆ ನಮ್ಮ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಮುಂದಿನ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.